ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹೇಶ್ ಆರ್.ಬಿ. ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಒಂದು ವಿಶೇಷವಾದಂಥ ವಿಡಿಯೋ ಅನ್ನೋದು ತಪ್ಪಾಗಲ್ಲ ಸ್ನೇಹಿತರೆ. ಸೊ ಯಾಕಪ್ಪ ಅಂತಂದರೆ, ಈ ಒಂದು ಮೊಹರಂ ಹಬ್ಬದಲ್ಲಿ ನಿಮಗೆ ಒಂದು ಪಂಜಾ ಮತ್ತು ಡೋಲಿಗಳನ್ನು ಮೆರವಣಿಗೆ ಮಾಡ್ತಾ ಇರ್ತಾರೆ, ಗೊತ್ತಿರ್ಬೋದಲ್ಲ. ಸೊ ಆ ಒಂದು ಪಂಜಾ ಮತ್ತು ಮೆರವಣಿಗೆ ಮಾಡುವಂಥ ಒಂದು ಡೋಲಿಗೆ ಇರ್ತದೆ ಸ್ನೇಹಿತರೆ. ಅಂದರೆ ಈಗ ಪವಿತ್ರವಾದಂಥ ಹಬ್ಬ ಒಂದು ಇಸ್ಲಾಂ ಧರ್ಮಕ್ಕೆ ಮೊಹರಂ ಅನ್ನೋದು ಒಂದು ಪ್ರತಿ ಒಂದು ಹೊಸ ವರ್ಷ ಇದ್ದಂಗೆ ಸ್ನೇಹಿತರೆ. ಸೊ ಆ ಒಂದು ಮೊಹರಂ ಹಬ್ಬದ ಒಂದು ಡೋಲಿಯನ್ನು ಮಾಡ್ತಾರಲ್ಲ, ಸೊ ಆ ಒಂದು ಡೋಲಿ ಇವತ್ತು ಇಲ್ಲಿ ನಮ್ಮೂರಾಗ ಬಾಗೇವಾಡಿಯಲ್ಲಿ ನಮ್ಮ ವಿಶ್ವಕರ್ಮರಾದಂಥ ಪ್ರಭು ಕೆ ಬಡಿಗೇರ್ ಅವರು ಮಾಡಿದ್ದಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅವರ ಒಂದು ಸಂದರ್ಶನ ಮತ್ತು ಆ ಒಂದು ಮೊಹರಂನ ಡೋಲಿನ ಯಾವ ರೀತಿ ಮಾಡಿದ್ದಾರೆ ಮತ್ತು ಆ ಒಂದು ಡೋಲಿಗೆ ಖರ್ಚು ವೆಚ್ಚಗಳು ಮತ್ತು ಡೋಲಿ ಯಾವ ರೀತಿ ತಯಾರಾಗುತ್ತೆ, ಮಾಡೋದಕ್ಕೆ ಎಷ್ಟು ತಿಂಗಳು ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಬನ್ನಿ ಈಗ ಈ ಒಂದು ಸಂದರ್ಶನದ ವಿಡಿಯೋಕ್ಕೆ ಅವರನ್ನ ಸ್ವಾಗತಿಸೋಣ. ನಿಮಗೆ ಈ ಒಂದು ಸಂದರ್ಶನದ ಡೋಲಿಯ ವಿಡಿಯೋಕ್ಕೆ ನಿಮಗೆ ಸ್ವಾಗತವನ್ನ. ನಮಸ್ಕಾರ. ಈ ಡೋಲಿನ ನೀವೇ ತಯಾರಿಸಿರಿ? ನಾವೇ ತಯಾರಿಸಿ. ಡೋಲಿನ ನೀವೇ ತಯಾರು ಮಾಡಿರಿ ಪೂರ್ತಿ? ಪ್ರತಿಯೊಂದು ಈ ಒಂದು ಡಿಸೈನ್ ಕೆಲಸ ಆಗ್ಲಿ, ಯಾವುದೇ ಆಗ್ಲಿ, ಏನೇ ಆಗ್ಲಿ, ಸೊ ಇದನ್ನ ಪ್ರತಿ ವರ್ಷ ಮಾಡ್ಕೊತ ಬಂದಿರ್ತಿರೋ ಏನು ಈಗೀಗ ಫಸ್ಟ್ ಟೈಮ್ ಮಾಡಿರೋ? ಪ್ರತಿ ವರ್ಷ ಮಾಡೋದಂತ ಏನಿಲ್ಲ, ಯಾರಾದ್ರೂ ಬಂದ್ ಹಾಕಿದ್ರೆ ಮಾಡ್ಕೊಡ್ತೀವಿ. ಯಾವ್ದಾದ್ರು ಆರ್ಡರ್ ಇದ್ರೆ ಮಾಡ್ಕೊಡ್ತೀವಿ. ಡೋಲಿನ ಇದೇ ಫಸ್ಟ್ ತಯಾರಿಸಿರೋ ಏನು? ಇಲ್ಲ, ಈಗಾಗಲೇ 2007ರಾಗ ಒಂದು ಮಾಡಿಕೊಟ್ಟಿದ್ದೆ. ಮತ್ತೆ ಇತ್ತೀಚೆಗೆ 2007ರಾಗ ಒಂದು ಮಾಡಿಕೊಟ್ಟಿದ್ದೇನೆ. 2024ರಾಗ ಒಂದು ಮಾಡಿಕೊಟ್ಟಿದ್ದೇನೆ. ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ಮೊದಲಿಗೆ ಮಾಡಿರಿ ಡೋಲಿ. ಮತ್ತೆ ಈ ಡೋಲಿ ಎಲ್ಲಿಂದ ಆರ್ಡರ್ ಹಾಕಿರಿ? ಇದು ಬದಾಮಿ ಇದು ಗುಳದಗುಡ್ಡ ತಾಲೂಕ್ ಹುಲಸಗಿರಿಯಿಂದ ಹಾಕ್ಯಾರ. ಗುಳದಗುಡ್ಡ ತಾಲೂಕ ಹುಲಸಗಿರಿ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬರ್ತಾನ್ರಿ? ಬಾಗಲಕೋಟೆ ಜಿಲ್ಲೆ ಗುಳದಗುಡ್ಡ ತಾಲೂಕ ಹುಲಸಗಿರಿ ಅಂತ ಇದನ್ನ ಆರ್ಡರ್ ಹಾಕ್ಯಾರ. ಸೊ ಕಟಗೇರಿ ಊರ್ ಹತ್ರ 2 ಕಿಲೋಮೀಟರ್ ಐತೆ. 2 ಕಿಲೋಮೀಟರ್ ಕಟಗೇರಿ ಅಂತಲ್ಲಿ ಐತಿ. ಸೊ ಇದನ್ನ ಅವ್ರೇನು ನಿಮ್ಗೆ ನಿಮಗೆ ಮಾಡ್ತಿರತ್ತೆ ಬಂದ್ ಬೆಟ್ಟ ಆದ್ರು ಏನ್, ಅಥವಾ ಮೊದಲಿಗೆ ಏನ್ರ ಎಲ್ಲ ನೀವು ಮಾಡಿದ್ದನ್ನ ನೋಡಿದ್ರು? ಇದನ್ನ ನಾವು ಮಾಡಿದ್ದು ನೋಡಿ ನಮ್ಮಲ್ಲೇ ಬಂದ್ ಹಾಕ್ಯಾರ. ಅಂದ್ರೆ ಮೊದಲಿನ ಒಂದು ಡೋಲಿ ಎಲ್ಲಿ ಮಾಡಿಕೊಟ್ಟಿದ್ರಿ? ಇಲ್ಲಿ ಆಸಂಗಿಗೆ ಮಾಡಿಕೊಟ್ಟಿದ್ವಿ. ಆಸಂಗಿರಿ ಅಂದ್ರೆ ಇಲ್ಲೇ ಆಸಂಗಿರಿ? ಇಲ್ಲ, ಕೋಲಾರ ತಾಲೂಕು ಆಸಂಗಿ. ಕೋಲಾರ ತಾಲೂಕಿನ ಒಂದು ಆಸಂಗಿ ಗ್ರಾಮದಲ್ಲಿ ಇದನ್ನ ಡೋಲಿ ನೋಡ್ಯಾರ ಮೊದಲು ಮಾಡಿದ್ದು. 24ರಾಗ ಮಾಡಿದ ಡೋಲಿ ನೋಡ್ಯಾರ. ಅದನ್ನ ಮುದಗಲ್ಲಿಗೆ ಒಯ್ದಾರ ಅವ್ರು. ಅಲ್ಲಿ ಒಂದ್ ದರ್ಗಾ ಐತಿ, ಆ ದರ್ಗಾದಿಂದ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನೋಡ್ಯಾರ ಅವ್ರು. ನೋಡಿ ನಮಗ್ ಫೋನ್ ಮಾಡಿದ್ರು, ಮಾಡಿಕೊಡ್ತೀರಿ ಅಂತ ಹೇಳಿ. ಬರ್ರಿ ಮಾಡಿಕೊಡ್ತೀವಿ ಅಂತ ಹೇಳಿದೀವಿ. ಆ ಒಂದು ಆಸಂಗಿ ಗ್ರಾಮದಾಗ ಮೊದಲು ನೀವು ಮಾಡಿದ್ದನ್ನ ನೋಡಿ ನಮ್ಮಲ್ಲೇ ಬಂದ್ ಹಾಕ್ಯಾರ. ಮತ್ತೆ ಇದಕ್ಕೆ ಈ ಒಂದು ಡೋಲಿ ಪೂರ್ತಿ ನಿಮ್ಗ ರೆಡಿ ಮಾಡಕ್ ಯಾವ ಒಂದು ಕಟ್ಟಿಗೆ ಬಳಸ್ತಿರ್ಬೇಕಾರೆ? ಇದಕ್ಕೆ ಸಾಗವಾನಿ ಕಟ್ಟಿಗೆ ಬಿಟ್ರೆ ಮತ್ತೆ ಯಾವ ಕಟ್ಟಿಗೆನೂ ನಡೆಯಂಗಿಲ್ಲ. ಇಷ್ಟು ಡಿಸೈನ್ ಮಾಡ್ಬೇಕು ಅಂತಂದ್ರೆ ಸಾಗವಾನಿ ಕಟ್ಟಿಗೆ ಬಿಟ್ರೆ ಮತ್ತೆ ಯಾವ ಕಟ್ಟಿಗೆ ಹಾಕೋದಿಲ್ಲ. ಸಾಗವಾನಿ ಕಟ್ಟಿಗೆ ಒಂದು ರೆಡಿ ಹಾಕವ. ಮತ್ತೆ ಬೇರೆ ಬೇರೆ ಕಟ್ಟಿಗೆ ಹಾಕಿದ್ರೆ ಮತ್ತೆ ಡಿಸೈನ್ ಆಗಂಗಿಲ್ಲ ಹೀಗೆಲ್ಲ. ಮತ್ತೆ ಇದು ಡೋಲಿನ ಪೂರ್ತಿ ರೆಡಿ ಮಾಡೋಕೆ ಮತ್ತೆ ಇದನ್ನ ಎಲ್ಲಾ ತರ ಈ ತರ ರೆಡಿ ಮಾಡೋಕೆ ಅಮೌಂಟ್ ಎಷ್ಟು? ಅಮೌಂಟ್ ನಾವು 2,20,000 ರೂಪಾಯಿ ಹೇಳಿದ್ದೆವು. 2,20,000. ಆದ್ರೆ ಎಲ್ಲಾರು ದೈವದವ್ರು ಕೂಡಿ 2,10,000 ರೂಪಾಯಿ ಮುಗಿಸ್ಯಾರ ಡೋಲಿ. ಇವೆಲ್ಲ ಡಿಸೈನ್ ಎಲ್ಲ ಅವೆಲ್ಲ ನಾವೇ ಮಾಡಿವಿ. ಇವೆಲ್ಲ ಡಿಸೈನ್ ಸ್ಯಾಂಪಲ್ಸ್ ಎಲ್ಲ ಈ ರೀತಿ ಗೊಂಬೆ ಎಲ್ಲ ಡಿಸೈನ್ ಎಲ್ಲ ನಾವೇ, ನಮ್ಮ ಸ್ವತಂತ್ರ ಇವೆಲ್ಲ ಚಂದ್ರಮ್ಮ ಈಗೇನು ಕಟ್ಟಿಗೆ ಬರಂಗಿಲ್ರಿ? ಕಟ್ಟಿಗೆ ಸ್ಟೀಲ್ ಇಲ್ಲ, ಅವು ಇದ್ರು ತಾಮ್ರದವು ಅನ್ರಿ. ಅಂದ್ರೆ ಇದು ಒಂದು ನಟ್ ಸಿಸ್ಟಮ್ ಹಚ್ಚಿ ನಟ್ ಹಾಕಿ ಇದು ಮಾಡೇನ್ರಿ? ಇವಕ್ಕೆಲ್ಲ ನಟ್ ಬೋಲ್ಟ್ ಹಚ್ಚಿಬಿಟ್ಟಿವಿಲ್ಲ, ಬುಡಕ್ ನಟ್ ಕುಂದ್ರಿಸಿವಿ. ಇವಕ್ಕೆಲ್ಲ ಸಾರ್ಡರ್ ಮಾಡಿವಿ. ಇದು ಈ ಕಟ್ಟಿಗೆ ಒಳಗೆ ನಟ್ ಹಾಕಿರೇನ್ರಿ? ಕಟ್ಟಿಗೆ ಒಳಗೆ ನಟ್ ಹಾಕಿವಿ. ನಾವು ಬೇಕಂದ್ರೆ ತಗೊಂಡ್ರೆ ಬೇಡ ಅಂದ್ರೆ ಇಲ್ಲೇ ಇಡ್ಬೋದು. ಮತ್ತೆ ಇದು ಇಲ್ಲೇನು ಒಂದು ರೌಂಡ್ ಬರ್ತವಲ್ಲ? ಒಂದು ರೌಂಡ್ ಬರ್ತೈತಿ. ಒಂದು ಹೆಂಗಪ್ಪ ಅಂತಂದ್ರೆ ಈ ಗುಡಿ ಮೇಲೆ ಕಳಸ ಇಡಾಗ ಬುಡಕ್ ಒಂದು ಗುಂಡಿಗೆ ಗತಿಲೆ ಮಾಡಿರ್ತಾರ, ಆ ಟೈಪ್ ಒಂದು ಇದು ಬರ್ತೈತಿ ಗುಂಡಿಗೆ. ಇದಕ್ಕೆ ಅಂದ್ರೆ ಪೂರ್ತಿ ರೌಂಡ್ ಆಗಿ ಒಂದು ರೌಂಡ್ ಆಗಿಂದ ಅದು ರೌಂಡ್ ಏನೇ ಕೆಳಗ ಹತ್ತಿ ಮ್ಯಾಲೆ ಡುಮ್ಮ, ಆನಂತರ ಮುಂದ್ ಮ್ಯಾಲೆ ಹೋದ ನಂತರ ಮತ್ತೆ ಹತ್ತಿ ಆಗುತ್ತೆ. ಮತ್ತ ಅದ್ರ ಮ್ಯಾಲ ಒಂದ್ ಚಂದ್ರಂ ಬರ್ತೈತಿ. ಅಂದ್ರೆ ರೌಂಡ್ ಅಂದ್ರೆ ಪೂರ್ತಿ ಏನ್ ಗಡಿಗೆ ಬರ್ತವೆ? ಗಡಿಗೆ ಗತಿಲೆ ಈ ಹಂಡೆ ಇರ್ತೈತಿಲ್ಲ, ತಾಮ್ರದ ಹಂಡೆ, ಆ ಟೈಪ್ ಬರ್ತೈತಿ. ಅಂದ್ರೆ ಇದು ಇನ್ನೂ ಫಿಟ್ ಆಗಿಲ್ಲ, ಮಾಡಕ್ ಕೊಟ್ಟಿವಿ. ಮಾಡಕ್ ಕೊಟ್ಟಿವಿ ಅದನ್ನ ಬಿಜಾಪುರಕ್ಕೆ. ಅದು ಇನ್ನೂ ರೆಡಿ ಆಗಿಲ್ಲ, ಅಥವಾ ನಾಳೆ ನಾಡ್ದಾಗ ಬಂದು ರೆಡಿ ಆಗುತ್ತೆ. ಅಂದ್ರೆ ಇನ್ನೂ ಇದ್ರ ಕೆಲಸ ಇನ್ನೂ ಏನೇನು ಬಾಕಿ ಇದೆ? ನಮ್ ಬಾಕಿ ಏನಿಲ್ಲ, ಕಲರ್ ಹಚ್ಚೋದು, ಅದಷ್ಟು ಗುಂಡಿಗೆ ಕುಂದಿರ್ಸೋದು. ಮ್ಯಾಲೆ ಕಲರ್ ಹಚ್ಚೋದು, ಗುಂಡಿಗೆ ಕುಂದಿರ್ಸೋದು ಎಲ್ಲ ಓಕೆ ಆಗ್ಯದ ಆಲ್ಮೋಸ್ಟ್ ಆಲ್. ಎಲ್ಲ ಓಕೆ ಆಗೈತಿ. ಈ ಕಲರ್ ಹಚ್ಚಿದ್ರೆ ಮತ್ 4 ದಿವಸ ಟೈಮ್ ಆಗತ್ತೆ ಅದಕ್ಕೆ. ಯಾವ್ರು ಎಂದ್ ಒಯ್ತೀವಿ ಅಂತಾರ
ಅದ್ರದ್ದು ಒಂದು ಒಂದು 2 ದಿವಸ ಮುಂಚಿತವಾಗಿ ಹಚ್ತೀವಿ ಅಷ್ಟೇ. ಅಂದ್ರೆ ಅವ್ರ ಮೊಹರಂ ಒಂದು ಆಚರಣೆ ಹಬ್ಬ ಸಂದಾಗ ಯಾವಾಗ ಇದನ್ನ ಡೋಲಿ ನಾವು ಮೂರಿಗೆ ಹೋಯ್ತೀವಿ ಅದು ಫೋನ್ ಹಚ್ತಾರ, ಅದಕ್ಕಿಂತ ಹಿಂದಿನ ದಿನ ಅಥವಾ ಹಿಂದಿನ ಒಂದಿನ ಮೊದಲ ಅಡ್ವಾನ್ಸ್ ಆಗಿ 2 ದಿನ ಮೊದಲೇ ಹಚ್ತೀರಿ ಅವನ್ನ. ಅಂದ್ರೆ ಇದು ಬಸವನ ಬಾಗೇವಾಡಿ ತಾಲೂಕಿನಾಗ ಈ ಸದ್ದ ಡೋಲಿಗಳನ್ನ ಮಾಡೋರು ನೀವು ಒಬ್ರನ ಅಥವಾ ಇನ್ನೂ ಇದ್ದಾರೆ? ಅದಾರ, ಇನ್ನೂ ಅದಾರ, ಮಾಡ್ತಾರ. ಮತ್ ನೀವು ಇದೊಂದು ನಾವೇ ಮಾಡ್ತೀವಿ ಅಂತ ಏನಿಲ್ಲ, ಎಲ್ಲರೂ ಇದ ಕಾರ್ಪೆಂಟರ್ ಕೆಲಸ ಮಾಡೋರೆಲ್ಲ ಮಾಡ್ತಾರ. ಮತ್ತೆ ಇದು ಡೋಲಿನ ಅಷ್ಟೇ ಮಾಡ್ತೀರಿ ಬೇಕಾರೆ ಮತ್ತೆ ಬೇರೆ? ಡೋಲಿ ಮಾಡ್ತೀವಿ, ಪಾಲ್ಕಿ ಮಾಡ್ತೀವಿ, ಏನು ಗಳೆ ಹಚ್ತೀವಿ, ನಾವು ಗಾಡಿ ಮಾಡ್ತೀವಿ, ರೈತಕಿ ಮಾಡ್ತೀವಿ, ಮನಿ ಹಾಕ್ತಿವಿ, ಮನಿನೂ ಹಾಕ್ತಿರಿ. ಹಾಕ್ತಿವಿ. ಈಗಿಂತ ಸ್ವಲ್ಪ ಕಡಿಮೆ ಆಗಿರ್ಬೇಕು ಮನಿ ಹಾಕೋದು. ಅಲ್ಲ ಇರ್ಲಿ, ಆದ್ರೂ ಮಾಡ್ತೀವಿ. ಒಟ್ಟೆ ಎಲ್ಲಾ ಕೆಲಸ ಮಾಡ್ತೀರಿ. ಯಾವಾಗ ಹಿಡಿದಿರಿ ಆರ್ಡರ್ ಕಾಕಾರ? ಇದು 3 ತಿಂಗಳಾಯ್ತು ಆರ್ಡರ್ ಹಿಡಿದು 3 ತಿಂಗಳಾಯ್ತು. ಅಂದ್ರೆ ಈಗ ಮೊಹರಂ ಸನೆ ಕೊಡ್ಬೇಕು, ಇವತ್ತು ಇನ್ನೊಂದು ಮೊಹರಂ ಕೊಡಬೇಕು ಅಂತ ಹೇಳಿ ಕೊಟ್ಟಾರ. ನಾವು ರೆಡಿ ಮಾಡಿಟ್ಟಿವಿ ಮೊಹರಂದಲ್ಲಿ. ಮೊಹರಂ ಕೊಡ್ಬೇಕು, ಇನ್ನೇನಿಲ್ಲ. ಇದಕ್ಕೆ ಕಲರ್ ಹಚ್ಚೋದು ಅಷ್ಟೇ ಕೆಲಸ ನಮ್ದು. ಒಟ್ಟೆ ಟೋಟಲ್ ಇದನ್ನ ಮಾಡ್ಬೇಕಾದ್ರೆ ನಿಮ್ಗೆ 2 ರಿಂದ 3 ತಿಂಗಳು ಟೈಮ್ ತಗೋತೀರಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಡೋಲಿಯ ಮಾಡಿರ್ತಕ್ಕಂಥ ಪ್ರಭು ಕೆ ಬಡಿಗೇರ್ ಅವರ ಒಂದು ಸಂದರ್ಶನದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಯಾವ ರೀತಿ ಡೋಲಿ ತಯಾರಿಸಿದ್ರು ಮತ್ತು ಅದರ ಅಮೌಂಟು ಮತ್ತು ವೆಚ್ಚಗಳ ಯಾವ ರೀತಿ ಅವರು ಎಲ್ಲ ನಿಮಗೆ ವಿಶೇಷವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿ ನೀವು ಒಂದು ಡೋಲಿ, ಪಲ್ಲಕ್ಕಿ ಮತ್ತು ಜಗಲಿ ಮೇಲೆ ಇರುವಂತ ಒಂದು ಕಟ್ಟಿಗೆಯ ಒಂದು ಮಂಟಪನ ತಯಾರಿಸ್ತಾರೆ ಸ್ನೇಹಿತರೆ. ಸೊ ಈ ರೀತಿ ಅವರ ಒಂದು ಮಂಟಪಗಳು ಮತ್ತು ಡೋಲಿಗಳನ್ನು ನಿಮ್ಗೆ ಏನಾದರೂ ಬೇಕಾದ್ರೆ ಅವರ ಒಂದು ಕೆಳಗಡೆ ಡಿಸ್ಪ್ಲೇದಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ನೀವು ಅವರ ಒಂದು ನಂಬರ್ನಕ್ಕೆ ಕಾಲ್ ಮಾಡಿ ನೀವು ಸಂಪರ್ಕಿಸಿ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಡೋಲಿಯ ಸಂದರ್ಶನ ವಿಡಿಯೋ ಹೇಗಿತ್ತು, ಯಾವ ರೀತಿ ಒಂದು ವಿಡಿಯೋ ಆಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರು ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ. ಧನ್ಯವಾದಗಳು.